ರಾಜ ಇಲ್ಲ ಅಂತಂದಾಗ ಯುವರಾಜನ ಮೇಲೇ ಯಾವಾಗಲೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಪ್ರತಿ ಸಲ. ಅದು ಯಾವುದೇ ಕ್ಷೇತ್ರ ಆದರೂ ಅಷ್ಟೇ. ಯುವ ಅವರಲ್ಲಿ ಅತ್ಯದ್ಭುತವಾದ ಒಂದು ಡೆಡಿಕೇಶನ್ ಇದೆ ಆ್ಯಂಡ್ ಅವ್ರು ಅಷ್ಟು ಎಫರ್ಟ್ಸ್ ಹಾಕ್ತಾರೆ, ಅದು ಕಾಣಿಸ್ತಾ ಇದೆ. ಅಪ್ಪು ಸರ್ರೇ ಅವರು ರಣಧೀರ ಕಂಠೀರವ ಮಾಡಿದಾಗ ಟ್ರೈಲರ್ ಲಾಂಚ್ ಅಪ್ಪು ಸರ್ ಇದ್ದರು ಆ್ಯಂಡ್ ಅಲ್ಲಿ ಅಪ್ಪು ಸರ್ ಮಾತಾಡೋದಂಥದ್ದು ವೇದಿಕೆ ಮೇಲೆ ಆ್ಯಂಡ್ ಅದ್ರ ಬಗ್ಗೆ ಅಪ್ಪು ಸರ್ ಎಕ್ಸ್ಪ್ಲೈನ್ ಮಾಡಿದ್ದು. ಅಂದರೆ ಅವರಲ್ಲಿ ಒಂದು ಡೆಡಿಕೇಶನು ಆ್ಯಂಡ್ ಸಿನಿಮಾ ಪ್ರೀತಿ ಆ್ಯಂಡ್ ಅದಕ್ಕೆ ಅವ್ರು ಹಾಕೋ ಎಫರ್ಟ್ಸ್. ಯಾಕಂದರೆ ಇವ್ರದ್ದು ಒಂದು ಟಿಂಬರ್ ಆಫ್ ವಾಯ್ಸ್ ಬಂದು ರಾಜ್ಕುಮಾರ್ ಅಪ್ಪಾಜಿ ಅವ್ರ ಥರನೇ ಕೇಳಿಸುತ್ತೆ, ಪೌರಾಣಿಕ. ಎಸ್ಪೆಷಲಿ ಅದು ಅವ್ರು ಡಬ್ ಮಾಡಿರೋದನ್ನ ನೀವು ಗಮನಿಸಿದ್ರೆ, ಆ ಟ್ರೈಲರ್ನ ನೋಡಿದ್ರೆ ನೀವು. ಆ್ಯಂಡ್ ಅವರು ಅಭಿಮಾನಿಗಳ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ, ಅಂದರೆ ಈಗ ಅಭಿಮಾನಿಗಳಿದ್ದಾರೆ ಅಂದ ತಕ್ಷಣವೇ ಹಂಗೆ ಬರುತ್ತೆ. ಅದಕ್ಕೆ ತಯಾರಿ ಮಾಡಿಕೊಂಡು ಅಭಿಮಾನಿಗಳಿಗೆ ಎಲ್ಲೂ ಒಂದು ಕಡೆ ಬೇಜಾರಾಗಬಾರ್ದು. ಯಾಕಂದರೆ ತುಂಬ ಜನ ನಿರ್ದೇಶಕರುಗಳ ಸಾಲೆ ಇದೆ ಇವ್ರಿಗೆ ಸಿನಿಮಾ ಮಾಡೋಕ್ಕೆ. ನಾಗಲೇ ಹೇಳಿದಾಗೆ ತಮಿಳು, ತೆಲುಗು ಎಲ್ಲ ಗೊತ್ತಿರೋದ್ರಿಂದ ಆ್ಯಂಡ್ ಎಲ್ಲದಕ್ಕಿಂತ ಮೀರಿ ಇವರು ಒಬ್ಬ ಒಳ್ಳೆ ಸ್ನೇಹಿತ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಥರದ್ದೊಂದು ಅಪರ್ಚುನಿಟಿ ಸಿಗ್ತಾ ಖಂಡಿತ ಮಾಡ್ತೀನಿ. ಆ್ಯಂಡ್ ಅಭಿಮಾನಿಗಳನ್ನ ದೇವ್ರ ಥರ ನೋಡೋದಂಥ ಮನೆ ಅದು. ಈ ಅಭಿಮಾನಿಗಳು ಅಪ್ಪು ಸರ್ನ ದೇವ್ರ ಥರ ನೋಡ್ತಿದ್ದಾರೆ. ಚೇತನ್ ಸರ್ ನಮಸ್ತೆ, ಹೇಗಿದ್ದೀರಾ? ಯುವ ಬಗ್ಗೆ ಹೇಳಿದ್ರೆ, ಸೊ ಯುವ ಇದು 29ಕ್ಕೆ ಬಿಡುಗಡೆ ಆಗ್ತಿದೆ, ಸೊ ಏನು ಹೇಳ್ತೀವಿ ಸರ್? ಮೊದಲಿಗೆ ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಯುವ ಸಿನಿಮಾ 29ನೇ ತಾರೀಕು ವಿಶ್ವಾದ್ಯಂತ ರಿಲೀಸ್ ಆಗ್ತಾಯಿದೆ. ನಮ್ಮ ನೆಚ್ಚಿನ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಮಗ ಯುವರಾಜ್ ಕುಮಾರ್ ಅವರು ಯುವ ಸಿನಿಮಾದ ಮುಖಾಂತರ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದಾರೆ. ಸಂತೋಷ್ ಆನಂದರಾಮ್ ಅವರು ನಿರ್ದೇಶನ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಇದೆ. ಶ್ರೀಶಾ ಕುದುವಳ್ಳಿ ಅವರ ಛಾಯಾಗ್ರಹಣ ಇದೆ. ನಮ್ಮ ಹೆಮ್ಮೆಯ ಒಂಬಾಳೆ ಸಂಸ್ಥೆ ಮುಖಾಂತರ ಲಾಂಚ್ ಆಗ್ತಾಯಿದ್ದಾರೆ. ದಯವಿಟ್ಟು ಎಲ್ಲರೂ ಮನೆ ಮಂದಿಯೆಲ್ಲ ಚಿತ್ರಮಂದಿರಕ್ಕೆ ಬನ್ನಿ, ಈ ಚಿತ್ರವನ್ನು ನೋಡಿ ಸಂಭ್ರಮಿಸಿ ಆ್ಯಂಡ್ ಎಂಟೈರ್ ಟೀಮ್ನ ಹಾರೈಸಿ ಅಂತ ಕೇಳ್ಕೊತೀನಿ. ನೀವು ಕೂಡ ಚಾಮರಾಜನಗರಕ್ಕೆ ಒಬ್ಬನೇ ಶಿವ ಒಬ್ಬನೇ ಈವೆಂಟ್ಗೆ ಹೋಗಿದ್ರಿ. ಸೊ ಆ ಡ್ಯಾನ್ಸು, ಯುವರದ್ದು ಆ ಒಂದು ಪರ್ಫಾರ್ಮೆನ್ಸ್ ನೋಡಿ ನೀವೊಬ್ಬ ನಿರ್ದೇಶಕರಾಗಿ ಸೊ ಯುವ ಬಗ್ಗೆ ಏನು ಹೇಳ್ತೀರಿ ಸರ್? ಆ್ಯಕ್ಚುಲಿ ಯುವ ಸರ್ನ ಒಂದು 7 ವರ್ಷದಿಂದನೂ ನಾನು ತುಂಬ ಹತ್ತಿರದಿಂದ ನೋಡ್ತಾ ಬರ್ತಾಯಿದ್ದೀನಿ. ಯುವ ಅವರಲ್ಲಿ ಅತ್ಯದ್ಭುತವಾದ ಒಂದು ಡೆಡಿಕೇಶನ್ ಇದೆ ಆ್ಯಂಡ್ ಅವ್ರು ಅಷ್ಟು ಎಫರ್ಟ್ಸ್ ಹಾಕ್ತಾರೆ, ಅದು ಕಾಣಿಸ್ತಾ ಇದೆ ಸ್ಕ್ರೀನಲ್ಲೇ. ಆ್ಯಂಡ್ ಅದಲ್ಲೇ ಇರೋವಂಥ ಒಂದು ಶಾರ್ಟಲ್ಲೂ ಒಂದು ಸಲ ಅಷ್ಟೊಂದು ಆ ಕ್ಯಾರೆಕ್ಟರ್ ಕಾಣಿಸುತ್ತೆ, ಅವರು ನಟಿಸಿರೋ ಅಂಥ ಒಂದು ಪಾತ್ರ ಕಾಣುತ್ತೆ. ಆ ಕಣ್ಣುಗಳಿರ್ಬೋದು ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇರ್ಬೋದು, ಎಷ್ಟೋ ಒಂದೊಂದು ಶಾರ್ಟ್ಗಳಲ್ಲಂತೂ ಎಸ್ಪೆಷಲಿ ಆ ಕಿಕ್ಸಲ್ಲೆಲ್ಲ ನಮ್ಮ ಅಪ್ಪು ಸರ್ನ ನೋಡ್ದಂಗೆ ಆಗುತ್ತೆ. ಆ್ಯಂಡ್ ಡ್ಯಾನ್ಸಲ್ಲೂ ಅಷ್ಟೇ ಮೂಮೆಂಟ್ಗಳು ನಮಗದು ಒಂಥರ ರೋಮಾಂಚನಕಾರಿ ಅನುಭವ ಅಂತ ಅನ್ಬೋದು. ಯಾಕಂದ್ರೆ ನಾನು ಈ ಕಡೆ ಲೈವಾಗಿ ಅಪ್ಪು ಸರ್ನೂ ನೋಡಿ ಆ್ಯಂಡ್ ಅಲ್ಲಿ ಅವ್ರು ಮಾಡಿದಂಥ ಸ್ಟಂಟ್ಸ್ಗಳನ್ನೆಲ್ಲ ನಾವು ನೋಡಿರೋದ್ರಿಂದ ಆ್ಯಂಡ್ ಯುವ ಸರ್ ಎಸ್ಪೆಷಲಿ ಆ ಶಾರ್ಟ್ಸ್ಗಳನ್ನ ಮಾಡಿರೋದು ನೋಡಿದಾಗ ಖಂಡಿತ ಒಂದು ಎಮೋಷನ್ಸ್ ಅವೆಲ್ಲ ರೋಮಾಂಚನ ಆಗುತ್ತೆ. ಅಭಿಮಾನಿಗಳು, ದೊಡ್ಡ ಮನೆ ಅಭಿಮಾನಿಗಳು ಯುವ ಸರ್ ಮುಖಾಂತರ ಅಪ್ಪು ಸರ್ನ ಕಾಣ್ತಿದ್ದಾರೆ ಸರ್. ಏನು ಹೇಳ್ತೀವಿ ಸರ್? ಯಾಕಂದರೆ ತುಂಬ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಅಭಿಮಾನಿಗಳು, ಅಪ್ಪು ಸರ್ನ ಅವ್ರ ಮುಖಾಂತರ ಕಾಣ್ತಿದ್ದಾರೆ ಸರ್. ಇಲ್ಲ, ಖಂಡಿತ. ಯಾಕಂತಂದರೆ ಅದು ಯಾವಾಗಲೂ ಅಷ್ಟೇ, ರಾಜ ಇಲ್ಲ ಅಂತಂದಾಗ ಯುವರಾಜನ ಮೇಲೇ ಯಾವಾಗಲೂ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಪ್ರತಿ ಸಲ. ಅದು ಯಾವುದೇ ಕ್ಷೇತ್ರ ಆದರೂ ಅಷ್ಟೇ. ಯುವ ಸರ್ನ ಅಪ್ಪು ಸರ್ ಮಗ ಥರನೇ ನೋಡ್ತಾ ಇರೋದು ಎಲ್ಲ ಅಭಿಮಾನಿಗಳು ಎಸ್ಪೆಷಲಿ. ಯಾಕಂದರೆ ನಾವು ಜೇಮ್ಸ್ ಟೈಮಲ್ಲೂ ಅಷ್ಟೇ ಅವರು ಒಂದು ಸಾಂಗಲ್ಲಿ ಒಂದು ವಾಯ್ಸ್ ಕೊಟ್ಟಿದ್ದರು, ಸಿಂಹ ಕಿರ್ಚಿದ್ರೆ ಮಾತ್ರ ಗರ್ಜನೆ, ಕಿಂಗ್ ಈಸ್ ಆಲ್ವೇಸ್ ಅ ಕಿಂಗ್ ಮಮ್ಮ ಅಂತ. ಅದನ್ನೇ ಅಭಿಮಾನಿಗಳು ಅಷ್ಟೊಂದು ಸಂಭ್ರಮಿಸಿದ್ರು. ಸೊ ಖಂಡಿತ ಯುವ ಅವರ ಒಂದು ಪಾದಾರ್ಪಣೆ ಏನು ಮಾಡ್ತಾಯಿದ್ದಾರೆ ಚಿತ್ರರಂಗಕ್ಕೆ, ಇಲ್ಲಿಂದ ಇದು ಇನ್ನೊಂದು ಇತಿಹಾಸ ಸೃಷ್ಟಿಯಾಗುತ್ತೆ ಅನ್ನೋದು ನನ್ನ ಒಂದು ಅಗಾಧವಾದ ನಂಬಿಕೆ. ಸರ್, ಜೇಮ್ಸ್ ಸಿನಿಮಾ ಶೂಟಿಂಗ್ ಟೈಮಲ್ಲಿ ಅಪ್ಪು ಸರ್ ಅವರು ಯುವ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ದಿದೆಯಾ ಸರ್? ಏನಾದರೂ ಹೇಳಿದಾರ ಅಂತ? ಖಂಡಿತ. ಯಾಕಂತಂದರೆ ಅಪ್ಪು ಸರ್ಗೆ ಯುವ ಮೇಲೆ ಅತ್ಯದ್ಭುತವಾದಂಥ ಒಂದು ನಂಬಿಕೆ ಇತ್ತು. ಯಾಕಂತಂದರೆ ಯುವ ಅವರಲ್ಲಿ ನಾವು ಆಲ್ರೆಡಿ ವಿಟ್ನೆಸ್ ಮಾಡಿದ್ವಿ ಆ್ಯಂಡ್ ಅಪ್ಪು ಸರು ಕೂಡ ತುಂಬ ಸಲ ಹೇಳಿದ್ದಾರೆ. ಯಾಕಂತಂದರೆ ಅಪ್ಪು ಸರ್ರೇ ಅವರು ರಣಧೀರ ಕಂಠೀರವ ಮಾಡಿದಾಗ ಟ್ರೈಲರ್ ಲಾಂಚ್ ಅಪ್ಪು ಸರ್ ಇದ್ದರು ಆ್ಯಂಡ್ ಅಲ್ಲಿ ಅಪ್ಪು ಸರ್ ಮಾತಾಡೋದಂಥದ್ದು ವೇದಿಕೆ ಮೇಲೆ ಆ್ಯಂಡ್ ಅದ್ರ ಬಗ್ಗೆ ಅಪ್ಪು ಸರ್ ಎಕ್ಸ್ಪ್ಲೈನ್ ಮಾಡಿದ್ದು. ಅಂದರೆ ಅವರಲ್ಲಿ ಒಂದು ಡೆಡಿಕೇಶನು ಆ್ಯಂಡ್ ಸಿನಿಮಾ ಪ್ರೀತಿ ಆ್ಯಂಡ್ ಅದಕ್ಕೆ ಅವ್ರು ಹಾಕೋ ಎಫರ್ಟ್ಸ್ ಆ್ಯಂಡ್ ಆ ಒಂದು ಟೀಸರಲ್ಲೇ ಎಲ್ಲೋ ಒಂದು ಕಡೆ ಚೇತನ್ ವಾಯ್ಸು ಅಪ್ಪಾಜಿ ಥರನೇ ಕೇಳಿಸುತ್ತಲ್ಲ ಅಂತ ಇದ್ರು. ಅದು ಅವ್ರಿಗೂ ಒಂದು ಎಮೋಷನ್. ಯಾಕಂದರೆ ಇವ್ರದ್ದು ಒಂದು ಟಿಂಬರ್ ಆಫ್ ವಾಯ್ಸ್ ಬಂದು ರಾಜ್ಕುಮಾರ್ ಅಪ್ಪಾಜಿ ಅವ್ರ ಥರನೇ ಕೇಳಿಸುತ್ತೆ, ಪೌರಾಣಿಕ. ಎಸ್ಪೆಷಲಿ ಅದು ಅವ್ರು ಡಬ್ ಮಾಡಿರೋದನ್ನ ನೀವು ಗಮನಿಸಿದ್ರೆ, ಆ ಟ್ರೈಲರ್ನ ನೋಡಿದ್ರೆ ನೀವು ಅಪ್ಪಾಜಿ ಅವ್ರದ್ದು ಒಂದು ಧ್ವನಿ ಕೇಳ್ದಂಗೆ ಅಂತ ಅನಿಸುತ್ತೆ ಒಂದು ಪೋರ್ಷನಲ್ಲಿ, ಕೆಲವೊಂದು ಪೋರ್ಷನ್ಸಲ್ಲಿ. ಸೊ ಅದರಿಂದ ಆ್ಯಂಡ್ ನಟ ಸಾರ್ವಭೌಮ ಆಡಿಯೋ ಲಾಂಚಲ್ಲೂ ಕೂಡ ಅಪ್ಪು ಸರೇ ವೇದಿಕೆ ಮೇಲೆ ಹೇಳಿದ್ದಾರೆ ಇವರು ಡ್ಯಾನ್ಸ್ ಮಾಡಿದಾಗ. ಖಂಡಿತ ಶಿವಣ್ಣವರು ಅಷ್ಟೇ, ಮನೆಯವ್ರಿಗೆಲ್ರಿಗೂ ಯುವ ಅವ್ರ ಮೇಲೆ
ಒಂದು ಅದ್ಭುತವಾದಂಥ ಒಂದು ನಂಬಿಕೆ ಇದೆ. ಆ್ಯಂಡ್ ಯುವವರು ಅಷ್ಟೇ ಆ ಒಂದು ವೇದಿಕೆಯಲ್ಲಿ ಅವ್ರು ಮಾತಾಡಿದಂಥದ್ದೇ ಇರ್ಬೋದು ಹೊಸಪೇಟೆಯಲ್ಲಿ. ಆ್ಯಂಡ್ ಸಿನಿಮಾಗೆ ಅವ್ರು ಸುಮ್ಮನೆ ಬಂದಿಲ್ಲ, ಎಲ್ಲ ತಯಾರಿಗಳನ್ನೂ ಮಾಡಿಕೊಂಡು ನಾವು ಸಿನಿಮಾ ಫ್ಯಾಮಿಲಿಯಿಂದ ಬಂದಿದ್ದೀನಿ ಅನ್ನೋದೊಂದು ಅಡ್ವಾಂಟೇಜ್ ತೊಗೊಳ್ಳಿದೆ. ಅದಕ್ಕೆ ಏನೇನು ಬೇಕು, ಒಬ್ಬ ಪ್ರೇಕ್ಷಕ ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು, ಆ್ಯಂಡ್ ಪ್ರೇಕ್ಷಕನಿಗೆ ನಾನೇನು ಹೊಸ್ದಾಗಿ ಮಾಡ್ಬೋದು ಅಥವಾ ನನ್ನ ಕಡೆಯಿಂದ ಎಷ್ಟು ಡೆಡಿಕೇಟೆಡಾಗಿ ಆ್ಯಕ್ಟ್ ಮಾಡ್ಬೋದು. ಸೊ ಅದನ್ನೆಲ್ಲ ಅವರು ತಲೆಯಲ್ಲಿ ಯೋಚನೆ ಮಾಡಿ ಅಷ್ಟು ವರ್ಷಗಳ ತಯಾರಿ ಮುಗಿಸಿ ಈಗ ಲಾಂಚ್ ಆಗ್ತಾಯಿದ್ದಾರೆ. ಹೊಸಪೇಟೆಯಲ್ಲಿ ಕೂಡ ಒಂದು ವೇದಿಕೆಯಲ್ಲಿ ಯುವ ಸರ್ ಹೇಳಿದರು, ರಾಜ್ಕುಮಾರ್ ಫ್ಯಾಮಿಲಿ ಅಂದ ಕೂಡಲೇ ಇಲ್ಲಿ ಯಾವುದು ಈಸಿಯಾಗಿ ಆಗಲ್ಲ, ಎಲ್ಲ ತಯಾರಿ ಮಾಡಿಕೊಂಡು ಬಂದ್ರೇ ಇಲ್ಲಿ ಚಿತ್ರರಂಗದಲ್ಲಿ ನೆಲೆ ಊರಕ್ಕಾಗೋದು ಸಾಧ್ಯ ಅಂತ ಹೇಳಿದರು. ಸೊ ಇಲ್ಲ, ಖಂಡಿತ. ಯಾಕಂತಂದರೆ ನೋಡಿ, ಅದು ಆ ಮನೆಯಲ್ಲಿ ಬರೋ ಆ ಮನೆಯ ಒಂದು ಸಂಸ್ಕಾರ ಅಂತ ಅನ್ಬೋದು. ಆ್ಯಂಡ್ ಅವರು ಅಭಿಮಾನಿಗಳ ಮೇಲೆ ಇಟ್ಟಿರೋ ಪ್ರೀತಿ, ಗೌರವ, ಅಂದರೆ ಈಗ ಅಭಿಮಾನಿಗಳಿದ್ದಾರೆ ಅಂದ ತಕ್ಷಣವೇ ಹಂಗೆ ಬರುತ್ತೆ. ಅದಕ್ಕೆ ತಯಾರಿ ಮಾಡಿಕೊಂಡು ಅಭಿಮಾನಿಗಳಿಗೆ ಎಲ್ಲೂ ಒಂದು ಕಡೆ ಬೇಜಾರಾಗಬಾರ್ದು, ಆ ಸಿದ್ಧತೆ ಮಾಡ್ಕೊಂಬರೋದು. ಆ್ಯಂಡ್ ಅದು ತುಂಬ ಖುಷಿ ಅನಿಸುತ್ತೆ ನಿಜವಾಗ್ಲೂ. ಅದೊಂದು ಜವಾಬ್ದಾರಿ ಹೊತ್ಕೊಂಡಂಗೆ. ಮುಂದಿನ ದಿನಗಳಲ್ಲಿ ನೀವು ಯುವ ಅವ್ರಿಗೆ ನಿರ್ದೇಶನ ಮಾಡುವಂಥ ಪ್ಲಾನು, ಆ ಥರ ಕೆಲಸಗಳೇನೋ ನಡೀತಿದೆಯಾ, ಆ ಥರ ಪ್ಲಾನ್ ಇದೆಯಾ ಸರ್? ನನಗೆ ಇದೇ ಪ್ರಶ್ನೆ ಕೇಳಿದಾಗ ಚಾಮರಾಜನಗರದಲ್ಲಿ ಹೇಳಿದೆ. ಯಾಕಂತಂದರೆ ಈಗ ನೋಡಿ, ಯುವ ಅವ್ರಿಗೆ ಸಿನಿಮಾ ಮಾಡಬೇಕಂತ ನಂತರ ನಾನೊಬ್ಬ ಅಂತಲ್ಲ, ಭಾಳಷ್ಟು ಜನ ನಿರ್ದೇಶಕರಲ್ಲಿ ಆಲ್ರೆಡಿ ಅದು ಇರುತ್ತೆ ಆ ಫೀಲಿಂಗ್. ಆ್ಯಂಡ್ ದೊಡ್ಡ ಮನೆಗೆ ಸಿನಿಮಾ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ನಿರ್ದೇಶಕನಿಗೂ ಅದೊಂದು ಆಸೆ ಇದ್ದೇ ಇರುತ್ತೆ. ಇಂಡಸ್ಟ್ರಿಗೆ ಬಂದಾಗ ಅದೊಂದು ಮನಸ್ಸಲ್ಲಿ ಇದ್ದೇ ಇರುತ್ತೆ ಖಂಡಿತ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಕತೆ ಅನ್ನೋದು ಯಾವತ್ತೂ ಮುಖ್ಯ ಆಗುತ್ತೆ. ಆ್ಯಂಡ್ ಖಂಡಿತ ಮುಂದಿನ ದಿನಗಳಲ್ಲಿ ಆ ಥರದ್ದೊಂದು ಅಪರ್ಚುನಿಟಿ ಅಥವಾ ಆ ಥರದ್ದೊಂದು ಕತೆ ಸಿಕ್ಕಿದಾಗ ಆ್ಯಂಡ್ ಖಂಡಿತ ಅದನ್ನು, ಯಾಕಂದರೆ ತುಂಬ ಜನ ನಿರ್ದೇಶಕರುಗಳ ಸಾಲೆ ಇದೆ ಇವ್ರಿಗೆ ಸಿನಿಮಾ ಮಾಡೋಕ್ಕೆ. ನಾಗಲೇ ಹೇಳಿದಾಗೆ ತಮಿಳು, ತೆಲುಗು ಎಲ್ಲ ಗೊತ್ತಿರೋದ್ರಿಂದ. ಆ್ಯಂಡ್ ಎಲ್ಲದಕ್ಕಿಂತ ಮೀರಿ ಇವರು ಒಬ್ಬ ಒಳ್ಳೆಯ ಸ್ನೇಹಿತ. ಖಂಡಿತ ಮುಂದಿನ ದಿನಗಳಲ್ಲಿ ಆ ಥರದ್ದೊಂದು ಅಪರ್ಚುನಿಟಿ ಸಿಗ್ತಾ ಖಂಡಿತ ಮಾಡ್ತೀನಿ ಅನ್ಸಿ. ಜೇನ್ ಸಿನಿಮಾದಲ್ಲಿ ಒಂದೇ ಒಂದು ಲೈನ್ ಬರುತ್ತೆ, ಯುವರ್ ಆಡಿರೋದು, ಕಿಂಗ್ ಈಸ್ ಆಲ್ವೇಸ್ ಕಿಂಗು ಮಮ್ಮ ಅಂತೇಳಿ. ಅದು ಅಭಿಮಾನಿಗಳು ಇಲ್ಲಿವರೆಗೂ ಕೂಡ ಅವ್ರನ್ನ ಆ ಒಂದು ಅಂದರೆ ಅದನ್ನ ಸೆಲೆಬ್ರೇಷನ್ ಮಾಡ್ಕೊಂಡು ಬಂದಿದ್ದಾರೆ. ನಮ್ಮ ಬಾಸ್ ಹೋಗಿಲ್ಲ, ನಮ್ಮ ಬಾಸ್ ಎಲ್ಲೂ ಕೂಡ ಯುವ ಅವ್ರ ಮುಖಾಂತರ ಇದ್ದಾರೆ ಅಂತೇಳಿ ಆ ಒಂದು ಹಾಡ್ ಮೂಲಕನೇ ಫ್ಯಾನ್ಸ್ಗಳು ಖುಷಿ ಪಡ್ತಿದ್ದಾರೆ ಸರ್. ಏನು ಹೇಳ್ತೀರಾ? ಇಲ್ಲ, ಖಂಡಿತ. ಯಾಕಂತಂದರೆ ನೋಡಿ, ಈಗ ಅಭಿಮಾನಿಗಳಿಗೆ ಅದು ತುಂಬಲಾರ್ದ ನಷ್ಟ. ಈಗ ಅಪ್ಪು ಸರು ಇಲ್ಲ ಅಂತ ಅಂದ್ಕೊಳ್ಳೋದೇ ಒಂದು ಆಘಾತ ಫಸ್ಟ್ ಥಿಂಗ್ ಬಂದು. ಆ್ಯಂಡ್ ನಿಮಗೆ ಇವತ್ತು ಅಪ್ಪು ಸರು ಅವರು ನಮ್ಮ ಕಣ್ಣಿಗೆ ಕಾಣಿಸ್ದೇ ಇದ್ದರೂ ಕೂಡ ಅವರು ಪ್ರತಿಯೊಬ್ಬರು ಅಭಿಮಾನಿಗಳಲ್ಲೂ ಅವ್ರು ಜೀವಂತವಾಗಿದ್ದಾರೆ. ಆ್ಯಂಡ್ ಅವ್ರನ್ನ ಸಂಭ್ರಮಿಸೋ ರೀತಿ, ಅವ್ರನ್ನ ಆಚರಿಸೋ ರೀತಿ ಅದು ತುಂಬ ವಿಶೇಷವಾದಂಥದ್ದು. ಅದಕ್ಕೆ ನಾನು ದೊಡ್ಡ ಮನೆ ದೊರೆ ಹಾಡು ಬರೆದಾಗ ಅಲ್ಲೊಂದು ಲೈನ್ ಬರ್ದೀನಿ, ಶತಮಾನದ ಶ್ರದ್ಧಾಂಜಲಿ ನಿಮಗೆ ಅಂತ. ಬಹುಶಃ ಇದು ಈ ಥರದ ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮ ಯಾರಿಗೂ ನಡೆದೇ ಇಲ್ವೇನೋ, ಶತಮಾನದಲ್ಲಿ ಇದು ಬಹುಶಃ ಮೊದಲನೇ ಬಾರಿ ಇರಬೇಕು ಅಂತ. ಆ್ಯಂಡ್ ಅಭಿಮಾನಿಗಳನ್ನ ದೇವ್ರ ಥರ ನೋಡೋದಂಥ ಮನೆ ಅದು. ಈ ಅಭಿಮಾನಿಗಳು ಅಪ್ಪು ಸರ್ನ ದೇವ್ರ ಥರ ನೋಡ್ತಿದ್ದಾರೆ. ಆ್ಯಂಡ್ ಅವರ ಈಗ ಜಾಕಿ ರಿಲೀಸ್ ಟೈಮ್ ಇರ್ಬೋದು, ಅವರ ಹುಟ್ಟಿದಬ್ಬದ ಸಂದರ್ಭ ಇರ್ಬೋದು. ಆ್ಯಂಡ್ ಪ್ರತಿ ಅಭಿಮಾನಿಯಲ್ಲೂ ಅಪ್ಪು ಸರ್ ಜೀವಂತವಾಗಿದ್ದಾರೆ. ಕನ್ನಡದ ರಾಯಭಾರಿ ಆಗ್ಬಿಟ್ಟಿದ್ದಾರೆ. ಕನ್ನಡದ ಪದಗಳಲ್ಲಿ, ನೆಲದಲ್ಲಿ, ಜಲದಲ್ಲಿ ಎಲ್ಲದರಲ್ಲೂ ಬೆರೆತೋಗ್ಬಿಟ್ಟಿದ್ದಾರೆ. ಸೊ ಅದರಿಂದಾಗಿ ಖಂಡಿತ ಅಪ್ಪು ಸರು ಆಲ್ವೇಸ್ ಅಜರಾಮರ. ಬಟ್ ಅವರ ಒಂದು ಶಕ್ತಿ, ಅವರ ಒಂದು ಬ್ಲೆಸ್ಸಿಂಗ್ಸು. ಆ್ಯಂಡ್ ಇವಾಗ ಆ ಒಂದು ಏನು ಅಪ್ಪು ಸರ್ ಅಂದ್ಕೊಂಡಿದ್ರು ಅದು ಎಲ್ಲಿಗೆ ಅದೊಂದು ನಿಲ್ತು, ಅದನ್ನು ಮುಂದುವರ್ಸ್ಕೊಂಡು ಹೋಗೋ ಅಂಥದ್ದು, ಆ ಪರಂಪರೆನ ಮುಂದುವರ್ಸ್ಕೊಂಡು ಹೋಗೋ ಅಂಥದ್ದು, ಅದು ಖಂಡಿತ ಅಭಿಮಾನಿಗಳ ಒಂದು ಎಕ್ಸ್ಪೆಕ್ಟೇಷನ್ಸು ಅವರ ಒಂದು ಬೆನ್ನಿಗೆ ಬಿದ್ದಿದೆ, ಹೆಗಲ ಮೇಲಿದೆ ಅದು. ಆ್ಯಂಡ್ ಅವರು ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾರೆ ಅನ್ನೋಂಥ ಒಂದು ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಯಾಕಂತಂದರೆ ಅವ್ರನ್ನ ಹತ್ರದಿಂದ ನೋಡಿರೋದ್ರಿಂದ, ಅವರಲ್ಲಿ ಒಬ್ಬ ನಾಯಕನ ಗುಣ ಇದೆ, ಅದನ್ನು ನಾವು ತುಂಬ ಹತ್ರದಿಂದ ನೋಡಿರೋದ್ರಿಂದ. ಆ್ಯಂಡ್ ಅದು ಖಂಡಿತ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಆ ಒಂದು ಪರಂಪರೆನ ಖಂಡಿತ ಮುಂದುವರ್ಸ್ಕೊಂಡು ಹೋಗ್ತಾರೆ. ನಾನು ಯಾವಾಗಲೂ ಸಂತು ಬೈ ಹತ್ರ ಮಾತಾಡ್ಬೇಕಾದ್ರೆ ಹೇಳ್ತೀನಿ, ಅವರ ಲೈನೇ ಇದೆ, ಪವರ್ ಕಟ್ ಆಗಲ್ಲ ಅಂತ. ಸೊ ಅದು ಆ ಪರಂಪರೆ ಮುಂದುವರ್ಕೊಂಡು ಹೋಗುತ್ತೆ. ಅಭಿಮಾನಿಗಳಿಗೆ ಖಂಡಿತ ಮನೋರಂಜನೆ ನೀಡ್ತಾ, ಅಭಿಮಾನಿಗಳ ಒಂದು ಪ್ರೀತಿ, ಅವರ ಒಂದು ಸಡಗರ, ಸಂಭ್ರಮ ಎಲ್ಲದರಲ್ಲೂ ಕೂಡ ಇವರು ಭಾಗಿಯಾಗಿ ಒಬ್ಬ ನಾಯಕ ಆಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಖಂಡಿತ. ಸೊ ಇವಾಗ ಟೀಸರು ಮತ್ತು ಆ ಸಾಂಗ್ಸ್ ಆಗಲಿ, ಆ ಡ್ಯಾನ್ಸು ಕ್ಲಿಪ್ಪಿಂಗ್ಸ್ ಆಗಲಿ, ಅದೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಸರ್? ನಮಗೆ ರೋಮಾಂಚನ ಆಗುತ್ತೆ. ಮೊದಲು ಅದನ್ನು ಪದಗಳಲ್ಲಿ ಹೇಳೋದು ಭಾಳ ಕಷ್ಟ. ಯಾಕಂದರೆ ನಮಗೆ ಡಬಲ್ ಎಮೋಷನ್ಸ್ ಓಡ್ತಾ ಇರುತ್ತೆ. ಒಂದು ಕಡೆ ಈ ಕಡೆ ನಾವು ಅಪ್ಪು ಸರ್ನ ಮಿಸ್ ಮಾಡ್ಕೊತಾ ಇರೋಂಥದ್ದು. ಆ್ಯಂಡ್ ಅವರು ಆ ಒಂದು ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋಂಥದ್ದು. ಆ್ಯಂಡ್ ಅದರಲ್ಲಿ ಅವರು ಅಭಿನಯಿಸಿರೋ ಅಂಥದ್ದು, ಎಸ್ಪೆಷಲಿ ಕೆಲವೊಂದು ಅಪ್ಪ ಮಗನ ಸಂಭಾಷಣೆ ಸೀನ್ಸ್ ಇರ್ಬೋದು, ಆ ಪಾತ್ರ ಕಾಣುತ್ತೆ. ಆ್ಯಂಡ್ ಆ್ಯಕ್ಷನ್ಸು, ಡ್ಯಾನ್ಸಲ್ಲಂತೂ ಖಂಡಿತ ಅಪ್ಪು ಸರ್ ತುಂಬ ಒಂದೆರಡು ಮೊಮೆಂಟ್ಗಳಲ್ಲಂತೂ ನಾನು ಆಗಲೇ ಹೇಳ್ದಂಗೆ ಅಪ್ಪು ಸರ್ ಕಾಣಿಸ್ತಾರೆ.
ಸೊ ಖಂಡಿತ ಆ ಯುವ ಅದು ಬ್ಲಡ್ಡಲ್ಲೇ ಇರುತ್ತದೋ ಖಂಡಿತ ಅವರೊಂದು ಸಿನಿಮಾ ಪರಂಪರೆ, ಸಿನಿಮಾಗಾಗಿ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಮನೆತನ, ಕನ್ನಡದ ಚಿತ್ರರಂಗವನ್ನು ಉಳಿಸಿ ಬೆಳೆಸಿರೋ ಅಂಥ ಮನೆತನ. ಖಂಡಿತ ಯುವ ಅವರು ಒಂದು ಕನ್ನಡಕ್ಕೆ ಇನ್ನೊಂದು ದೊಡ್ಡ ಒಂದು ಕಿರೀಟ ಆಗ್ತಾರೆ ಅಂತ ಒಂದು ನಂಬಿಕೆ ಇದೆ. ಎಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಮಾರ್ಚ್ 29ನೇ ತಾರೀಕು ಚಿತ್ರಮಂದಿರಕ್ಕೆ ಬನ್ನಿ, ಕುಟುಂಬ ಸಮೇತರಾಗಿ ಯುವ ಸಿನಿಮಾವನ್ನು ನೋಡಿ, ಯುವ ಅವ್ರನ್ನ ಹಾರೈಸಿ ಆ್ಯಂಡ್ ಚಿತ್ರವನ್ನು ನೋಡಿ ಸಂಭ್ರಮಿಸಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು ಸುದ್ದಿ ಮನೆ. ಥ್ಯಾಂಕ್ ಯು.